ಎಂದೇ ಖ್ಯಾತಿ ಪಡೆದ ಮಹಲ್ ರೋಜಾ ಮಲ್ಲಿಕಾರ್ಜುನ್ ಮುತ್ತೆ ಅವರು ಹಿಂದುಳಿದ ವರ್ಗದವರಾಗಿದ್ದು ಇತ್ತೀಚಿನ ದಿನಗಳಲ್ಲಿ ರಾಜ್ಯ ಸೇರಿದಂತೆ ಪರ ರಾಜ್ಯಗಳಲ್ಲಿಯೂ ಸಹಿತ ಅಸಂಖ್ಯಾತ ಭಕ್ತಾದಿಗಳನ್ನ ಹೊಂದಿದ್ದಾರೆ. ಅವರ ಏಳಿಗೆಯನ್ನ ಸಹಿಸದೆ ಕಾಣದ ಕೈಗಳು ಸಂಬಂಧಿಕರ ಮಗುವನ್ನ ತಂದೆ ತಾಯಿ ಎದುರಲ್ಲೇ ತನ್ನ ಮಗುವಂತೆ ಮುದ್ದಾಡ್ತಿರುವ ವಿಡಿಯೋನ ತಿರುವಿ ಮಗುವಿನೊಂದಿಗೆ ಅಸಭ್ಯವಾಗಿ ವರ್ತಿಸಿದ್ದಾರೆ ಅಂತ ಮಲ್ಲಿಕಾರ್ಜುನ್ ಮುತ್ತೆ ಅವರ ಮೇಲೆ ಪೋಕ್ಸೋ ಪ್ರಕರಣ ದಾಖಲಾಗಿಸಿರುವುದು ಖಂಡನೀಯವಾದದ್ದು. ಮಾರ್ಚ್ 2ನೇ ತಾರೀಕಿನಂದು ಎಲ್ಲಾ ಜಾತಿ ಸಮುದಾಯದವರನ್ನ ಒಳಗೊಂಡ ದೊಡ್ಡ ಪ್ರಮಾಣದಲ್ಲಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಅಂತ ಸಮಾಜ ಸೇವಕ ನಾಗರಾಜ್ RDX ಅವರು ತಿಳಿಸಿದ್ದಾರೆ. ವಾಡಿಪಟ್ಟಣದಲ್ಲಿ ನಾಗರಿಕರ ಕಲ್ಯಾಣ ಸಮಿತಿ ವತಿಯಿಂದ ನಡೆದ ಸುದ್ದಿಗೋಷ್ಠಿಯನ್ನ ಕುರಿತು ಮಾತನಾಡಿದ ಅವರು, ಕಾರ್ಯದರ್ಶಿ ಅಲ್ತಾಫ್ ಸೌದ್ಗಾರ್, ಕೋಲಿ ಸಮಾಜದ ತಾಲೂಕು ಉಪಾಧ್ಯಕ್ಷ ನಾಗೇಂದ್ರ ಜೈಗಂಗಾ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. सोशल वर्क टाइप में हर समाज को लेकर चलने वाले मल्लिकार्जुन मुत्या, उनके ऊपर इतनी पॉलिसी के साथ करते बोले तो इससे शर्मनाक बात और नहीं हो सकती। शर्मनाक बात तो ये हो रही कि भाई एक बैकवर्ड क्लास के मुत्या है कि सोशल वर्क करते जो हर समाज को लेकर चलने का काम करते हैं। हॉस्पिटल होते अभी नागू बताए ऐसा हर चीज़, ओल्ड एज होम है, बच्चे अंधे बच्चों का खाना है, इतना सब करने वाले के ऊपर वो भी एक 6-7 साल की बच्ची। ताज्जुब ये बात का हो रहा है कि भाई पुलिस डिपार्टमेंट को इतना भी समझ में नहीं आता कि भाई कौन करे कंप्लेंट, माँ बाप कर रहे क्या एक्यूज कर रहे, कोई भी नहीं कर, खाली एक वीडियो लेके आप उसके ऊपर केस करते हो तो इससे शर्मनाक बात नहीं हो सकती। हमारी एक जी पर में होम मिनिस्टर साहब से एक रिक्वेस्ट है कि भाई इमीडिएट पुलिस के ऊपर ये एक्शन होना, इसके पीछे कौन है, वो साजिश किसकी है, वो सामने आना बहुत जरूरी है। इसके लिए हम 2 तारीख को जगत सर्कल से हम स्ट्राइक कर रहे हैं, हर समाज वाले मिल के। और ऐसा ही नहीं कि मैं हिंदू है उन्होंने बोल के, उन इंसानियत सबसे पहली बड़ी चीज, इंसानियत के पुजारी है उन्होंने, इंसानियत सबसे बड़ी बात है। एक लंगड़ा बच्चा जिसका पैर नहीं था, उन्हें आके जहर खा तो बोला तो उन्होंने उसका पैर लगाने के वास्ते बोले उनके साथ वालों को 2.5 लाख रुपए खर्चा आया, पैर लगा के हेल्प करने वाले आदमी के साथ इतनी बदमाशी करते, इससे बड़ी बात गलत बात और नहीं हो सकती। जी परमेश्वर साहब से हाथ जोड़ के रिक्वेस्ट है कि भाई जल्द से जल्द ये केस को खत्म करें और जो इसके पीछे साजिश करने वाले हैं उनका पर्दाफाश करें। इसमें पुलिस डिपार्टमेंट की बहुत बड़ी गलती है, इससे बड़ी गलती और कोई नहीं हो सकती। सीडी पे जो चाइल्ड ऑफिसर है, कईयों केस पेंडिंग है चाइल्ड के, जो वो तो नहीं करे मगर एक नामचीन आदमी को बदनाम करने की साजिश बहुत अच्छी तरह से करे। सो है रिक्वेस्ट है जी परमेश्वर साहब से कि भाई इसके ऊपर थोड़ा ध्यान देके ये चीज को खत्म करें। और हमारे तमाम भाइयों से गुजारिश है कि जगत सर्कल पे 2 तारीख को प्रोटेस्ट है, इंशाल्लाह हम सब लोग इस ये प्रोटेस्ट के साथ रहेंगे। ಮಲ್ಲಿಕಾರ್ಜುನ್ ಅಪ್ಪಾಜಿಗೆ ಬಾಳ ಅಂದ್ರ ಬಾಳ ಬೆನ್ನಲ್ಲೇ ಅನ್ಯಾಯ ಆಗಿದೆ. ಇದು 2ನೇ ತಾರೀಕು ನಮ್ಮ ಗುಲ್ಬರ್ಗನಲ್ಲಿ ಜಗತ್ ಸರ್ಕಲ್ ನಿಂದ ನಾವು ಸ್ಟಾರ್ಟ್ ಮಾಡಕತ್ತೀವಿ. ಮಲ್ಲಿಕಾರ್ಜುನ್ ಮುತ್ತೆಯವರಿಗೆ ಮ್ಯಾಗ ಮೊನ್ನೆ ಏನು ವೈರಲ್ ಆಗಿದೆ ಅದ್ರ ಮ್ಯಾಗ ಸುಳ್ಳು ದಾಖಲೆ ಮಾಡ್ಯಾರ. ಯಾದಗಿರಿ ಜಿಲ್ಲಾ ಶಾಪುರ್ ತಾಲೂಕಿನ ಮಾಲ್ರೋಜದಲ್ಲಿ ಅವರು ಯಾರು ಮಾಡ್ಯಾರ ಕಂಪ್ಲೇಂಟು ಅವರಿಗೆ ತನಿಖೆ ಮಾಡಬೇಕು. ಇದು ಸುಳ್ಳಾದ ಇದೆಲ್ಲ, ಇದು ಹಿಂದುಳಿದ ವರ್ಗದ ಗುರುಗಳ ಸಲಗೆ ಬೇರೆ ಏನೋ ಕೈವಾಡ ಅದ, ಅವು ಯಾರು ಕೈವಾಡ ಹಿಂದ್ಗಡೆ ಇದ್ದಾರ ಅವರಿಗೆ ನೀವು ಕಠಿಣವಾದ ಶಿಕ್ಷೆ ಮಾಡಬೇಕು, ಅದು ತನಿಖೆ ಮಾಡಬೇಕು. ಮಲ್ಲಿಕಾರ್ಜುನ್ ಮುತ್ತೆ ಅವರ ಅಪಪ್ರಚಾರ ಈ ಸೋಷಿಯಲ್ ಮೀಡಿಯಾದಲ್ಲಿ ಕೆಲವು ದಿನಗಳಲ್ಲಿ 2-3 ದಿನ ಆಯಿತು ಹರಿದಾಡುತ್ತಿದೆ. ಈ ಸೋಷಿಯಲ್ ಮೀಡಿಯಾದಲ್ಲಿ ಯಾರು ಹಾಕಿರ್ತಾರೆ ಅಂಥವ್ರ ವಿರುದ್ಧ ಈ ಕಠಿಣ ಕ್ರಮಗಳು ಹೋಗಬೇಕು. ಮತ್ತು ಮಕ್ಕಳ ಆಯೋಗ ಏನೂ ಆಧಾರ ಇಲ್ಲದೆ ಅವರಿಗೆ ಕೇಸನ್ನು ಮಾಡಿ ರಾತ್ರೋರಾತ್ರಿ ಕೇಸ್ ಮಾಡಿರ್ತಾರೆ. ಈ ಕೇಸನ್ನು ಹಿಂಪಡಿಬೇಕು, ಇಲ್ಲವಾದರೆ ನಾವು ಉಗ್ರ ಹೋರಾಟವನ್ನು ಮಾಡುತ್ತೇವೆ. ನಮ್ಮ ಜಿ ಪರಮೇಶ್ವರ್ ಗೃಹ ಮಂತ್ರಿಗಳಿಗೆ ಒಂದು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ ನಮ್ಮ ವಾಡಿ ಚಿತ್ತಾಪುರ ವತಿಯಿಂದ, ಈ ತನಿಖೆ ಮಾಡಿ ಯಾರು ಸೋಷಿಯಲ್ ಮೀಡಿಯಾದಲ್ಲಿ ಆ ಮಗು ಮತ್ತು ಕುಟುಂಬಸ್ಥರಿಗೆ ಅನ್ಯಾಯ ಮಾಡಿದ್ದಾರೆ ಹಾಗೂ ಮಲ್ಲಿಕಾರ್ಜುನ್ ಮುತ್ತೆ ಅವರಿಗೆ ಅನ್ಯಾಯ ಮಾಡಿದ್ದಾರೆ, ಅವ್ರಿಗೆ ನ್ಯಾಯ ದೊರಕಿಸಿಕೊಡಬೇಕು. ಇನ್ನು 2ನೇ ತಾರೀಕು ಕಲಬುರಗಿಯಲ್ಲಿ ಜಗತ್ ಸರ್ಕಲಿಂದ ನಾವು ಎಲ್ಲ ಸಮಾಜ ವತಿಯಿಂದ ಎಲ್ಲ ಸಂಘಟನೆ ವತಿಯಿಂದ ಒಂದು ಸ್ಟ್ರೈಕನ್ನು ಹಮ್ಮಿಕೊಳ್ಳಲಾಗಿದೆ. ದಯವಿಟ್ಟು ತಾವೆಲ್ಲರೂ ಬನ್ನಿ, ಕೈ ಜೋಡಿಸಿ ಮಲ್ಲಿಕಾರ್ಜುನ್ ಮುತ್ತೆ ಅವರು ನಾವು ಬೆಂಬಲವಾಗಿರಬೇಕು. ಎಲ್ಲರಿಗೂ ನಮಸ್ಕಾರ. ಕಲ್ಯಾಣ ಕರ್ನಾಟಕ ಅಧ್ಯಕ್ಷರಾದಂಥ ನಾವು ಸುರೇಶ್ ಮುತ್ತೆ ಅವರು ಮಾತಾಡಕತ್ತೀನಿ. ಒಂದು ವೇಳೆ ಪೋಸ್ಟರ್ ಕೇಸೇನು ಮಾಡಿದ್ರೆ ಗುರುಗಳಿಗೆ ದಯವಿಟ್ಟು ಎಲ್ಲ ಮುಖಂಡರಿಗೆ ಹೇಳಬೇಕಾಗ್ಯದ. ಮುತ್ಯಾರ ಮೇಲೆ ನಾವು ಹೋಗಿ ನಮ್ಮ ಹೆಣ್ಣು ಮಕ್ಕಳು ಕರ್ಕೊಂಡು ಹೋಗಿ ಹಲವು ಮಕ್ಕಳು ಅದೇ ಥರನೇ ನೋಡ್ತಾರೆ ಅವರು, ಅದು ಬಿಟ್ಟು ಬೇರೆ ಭಾವನೆ ಇಟ್ಟು ಹೇಳಲ್ಲ ಅವರು. ಆದರೆ ಒಂದು ರೀತಿ ಹೇಳ್ಬೇಕಾದ್ರೆ ಭಾಳ ತಪ್ಪು ನಡೆದ. ಕಲ್ಯಾಣ ಕರ್ನಾಟಕ ಅಧ್ಯಕ್ಷ ಆಗಿ ಹೇಳೋದು ದಯವಿಟ್ಟು ಇಡೀ 7 ಜಿಲ್ಲೆದಾಗಿ ನಾ ಸ್ಟ್ರೈಕ್ ಮಾಡ್ಬೇಕಾಗ್ತದ. ನೀವು ಯಾವ್ಯಾವ ಕಾರಣಕ್ಕೆ ಯಾರು ಕೇಸ್ ಮಾಡಿದ್ರಿ ದಯವಿಟ್ಟು ನಿಮ್ಗೆ ಹೇಳೋದು ಒಂದೇ, ಹಿಂದಕ್ಕೆ ತಕ್ಕೋಬೇಕಂತ ಹೇಳಕ್ಕಂತೀನಿ. ಇದ್ರ ಮೇಲೆ ನೀವು ತಿಳ್ಕೊಂಡು ಹುಷಾರಾಗಿ ಭಾಳಷ್ಟು ಮಂದಿಗೆ ರೊಚ್ಚಿಗೆ ಹಬ್ಸ್ಬೇಡ್ರಿ. ಮುತ್ತೆರ ಸಂವಿಧಾನ ಹೇಳ್ಯಾರ,
ನಾವು ಹಂಗಾಗಿ ಸುಮ್ಮನೆ ಕುಂತೀವಿ. ಮಲ್ಲಿಕಾರ್ಜುನ ಮುತ್ಯನ ವಿರುದ್ಧ ಇವತ್ತೊಂದು ಕಂಪ್ಲೇಂಟ್ ದಾಖಲೆಯಾಗಿದೆ. ಈ ದಾಖಲೆ ವಿರುದ್ಧ ಇಡೀ ವಾಡಿ ಎಲ್ಲ ಸಮಾಜ ವತಿಯಿಂದ ಮತ್ತು ವಾಡಿ ಟೌನ್ ಡೆವಲಪ್ಮೆಂಟಿಂದ ನಾವು ಆಗ್ರಹ ಮಾಡುತ್ತೇವೆ. ಏನಂತಂದರೆ ಮುತ್ಯನ ವಿರುದ್ಧ ತಪ್ಪು ಕೇಸ್ ದಾಖಲಾಗಿರೋ ಕಾರಣ, ಆ ಮುತ್ಯನ ಹಿಂದುಳಿದ ವರ್ಗದ ಮುತ್ಯ ಆಗಿರೋ ಕಾರಣ ಅವನಿಗೆ ವಿನಾಕಾರಣ ಕಿರುಕುಳ ಕೊಡ್ತಿರುವ ಅಧಿಕಾರಿಗಳು ಅವರ ವಿನಾಕಾರಣ ತಪ್ಪಿಲ್ಲದೆ ಸ್ವತಃ ತಂದೆ ತಾಯಿನೇ ಮುತ್ಯನ ಭಕ್ತಾದಿಗಳಾಗಿದ್ದು ಆ ಮಗಳ ವಯಸ್ಸು ಕೂಡ ಚಿಕ್ಕದಾಗಿರುತ್ತದೆ. ಆದ ಕಾರಣ ಮುತ್ಯನ ಇದರಲ್ಲಿ ಯಾವುದೇ ತಪ್ಪಿರುವುದಿಲ್ಲ. ವಿನಾಕಾರಣ ಕೆಲ ಅಧಿಕಾರಿಗಳು ತಪ್ಪು ದಾಖಲೆ ಇಟ್ಕೊಂಡು ಮುತ್ಯನ ಮೇಲೆ ಕೇಸ್ ಹಾಕಿರ್ತಾರೆ. ತಕ್ಷಣ ಈ ಕೇಸನ್ನು ಹಿಂಪಡೆದಿದ್ದರೆ ಇಡೀ ನಾವು ವಾಡಿಯಾದಂಥ ಪ್ರತಿಭಟನೆ ಹಮ್ಮಿಕೊಳ್ಳಬೇಕಾಗುತ್ತೆ ಎಂದು ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ತಮ್ಮಲ್ಲಿ ಮನವಿ ಮಾಡಿಕೊಳ್ತಿದ್ದೇವೆ. ಇದರಲ್ಲಿ ಮಲ್ಲಿಕಾರ್ಜುನ ಮುತ್ಯವ್ರದ್ದು ಯಾವುದೇ ತಪ್ಪಿರುವುದಿಲ್ಲ. ಕೆಲವು ದಿನಗಳ ಅಂದರೆ ಒಂದು 2-3 ದಿನ ಆಯ್ತು ರೀ. ಆ 2-3 ದಿನದಲ್ಲೇ ಒಂದು ಮಲ್ಲಿಕಾರ್ಜುನ ಅಪ್ಪಾಜಿಯವರ ಒಂದು ವಿಡಿಯೋ, ಒಂದು ಪಾಸಿಟಿವ್ ವಿಡಿಯೋನ ಈ ಥರ ಡ್ರ್ಯಾಗ್ ಮಾಡಿ ನೆಗೆಟಿವಿಟಿಲಿ ಇಷ್ಟೊಂದು ತೋರಿಸ್ತಾ ಇದ್ದಾರೆ ಮಾಧ್ಯಮ ಮುಖಾಂತರ. ನಾನು ಹೇಳಿ ಇಷ್ಟಪಡ್ತೀನಿ. ಆ ಒಂದು ವಿಡಿಯೋ ಮಾಡೋ ಟೈಮಲ್ಲಿ ಆ ಒಂದು ಹುಡುಗಿನ ಬರ್ಡೇ ಇರ್ತದೆ. ಬರ್ಡೇದಾಗ ಏನಪ್ಪ ಅವರು ತಾಯಿ ತಂದೆ ಅವ್ರ ಕುಟುಂಬ ಎಷ್ಟು ಜನ ಅದಾರ ಎಲ್ಲರೂ ಇದ್ದಾರೆ ಆ ರೂಮಲ್ಲಿ. ಅದು ಒಂದು ಬರ್ಡೇ ಆದಮೇಲೆ ಹುಡುಗಿ ಏನಂತಾಳೆ, ಅಪ್ಪಾಜಿ ಒಂದು 4 ಹೆಜ್ಜೆ ಹಾಕೋಣ, ನನ್ನ ಜೊತೆ ಕುಣಿತ ಮಾಡು ಅಂತಂದು ಆಕಿಂದ ಒಂದು ಸಣ್ಣ ಮಗಳದು ಜೊತೆ ಆತನ ಒಂದು ಸಣ್ಣ ಮಗು ಆಗಿ ನಡಿಪ ಒಂದು ಏನೋ ಹುಡುಗಿನ ಒಂದು ವಿಶ್ ಪೂರ ಮಾಡೋಣ ಅಂತ ಒಂದು 4 ಹೆಜ್ಜೆ ಹಾಕಿ ಆ ಹುಡುಗಿ ಒಂದು ಮುದ್ದು ಕೊಟ್ಟ ಮೇಲೆ ಅಪ್ಪಾಜಿನೂ ಕಾಮನ್ಲಿಯಾಗಿ ಒಂದು ಮಗು ಮುದ್ದು ಕೊಟ್ಟಿದ್ದಕ್ಕೆ ಇಷ್ಟೊಂದು ತಗೊಂಡ್ಬಿಟ್ಟು ಇಷ್ಟೊಂದು ಡ್ರ್ಯಾಗ್ ಮಾಡಿ ನೆಗೆಟಿವಿಟಿಯಲ್ಲಿಂದು ಒಂದು ಮೆಸೇಜ್ ಕೊಟ್ಟಾರ. ಈಗ ನಾನು ಹೇಳೋಕೆ ಇಷ್ಟಪಡ್ತೀನಿ ಮಾಧ್ಯಮ ಮುಖಾಂತರ ಅಂತಂದರೆ, ಇದೇ 2/3/26 ಗುಲ್ಬರ್ಗನಲ್ಲಿ ತುಂಬ ದೊಡ್ಡ ಪ್ರಮಾಣದಲ್ಲಿ ನಾವು ಸ್ಟ್ರೈಕ್ ಹಮ್ಮಿಕೊಳ್ಳೋದಿದ್ವಿ. ಪ್ಲೇಸ್ ಎಲ್ಲಪ್ಪ ಅಂತಂದರೆ ಜಗತ್ತಿಂದ ಸ್ಟಾರ್ಟ್ ಆಗುತ್ತೆ. ಸೊ ಎಲ್ರಿಗೊಂದು ವಿನಂತಿ ಏನಪ್ಪಾ ಅಂದರೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಒಂದು ಸ್ಟ್ರೈಕ್. ಬ್ಯೂರೋ ರಿಪೋರ್ಟ್, ಪೃಥ್ವಿ ಸಾಗರ್, ಚಿತ್ತಾಪುರ.